ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಕೇಜ್ರಿವಾಲ್ ಕುರಿತಾಗೆ, ರಾಹುಲ್ ಕುರಿತಾಗೆ, RSS ಕುರಿತಾಗೆ, ಮೋದಿಯವರ ಕುರಿತಾಗೆ ಸಾಕಷ್ಟು ಮಾತಾಡಿದ್ದೀವಿ. ಈ ಎಪಿಸೋಡ್ದಲ್ಲೇ ಇಂಡಿಯಾ ಗಠಬಂಧನದ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿ ಏನು, ಇವರ ಭವಿಷ್ಯ ಏನು ಅಂತ. ಯಾಕಂದ್ರೆ ದಿಲ್ಲಿಯ ಒಂದು ಏನು ನಿರ್ಣಯ ಅದ ಇವತ್ತು ಒಂದು ಫೈನಲ್ ಹಂತಕ್ಕೆ ಬಂದು ನಿಂತದೆ. ಇವತ್ತು ಇಲ್ಲಿವರೆಗೆ ಕೇಜ್ರಿವಾಲ್ರು ಥರ್ಡ್ ಫ್ರಂಟ್ ಅದ, ಅಥವಾ ಈ ಒಂದು ಕಾಂಗ್ರೆಸ್ ಮತ್ತು BJP ಬಿಟ್ಟ ಇನ್ನುಳಿದ ಪಕ್ಷಗಳ ಲೀಡರ್ ಆಗಿನೋ ಅಥವಾ ಒಂದು ರಾಷ್ಟ್ರ ಮಟ್ಟದ ಇಮೇಜ್ ಆಗಿ ಕಂಗೊಳಿಸಾಕತ್ತಿದ್ರು ಅವರು. ಆದರೆ ಈಗ ಏನು ಶಟ್ಟಾಗ್ಯದ, ಅದರ ಅರ್ಥಪೂರ್ತಿ ಅವರು ಹಾಳಾಗಿದ್ದಾರ, ನಾಶ ಆಗಿದ್ದಾರೆ ಅಂತಲ್ಲ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಭವಿಷ್ಯ ಅವರಿಗೆ ಅಂಧಕಾರ ಅನ್ನೋದು ಎಲ್ಲ ಮಾತಿಲ್ಲ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಕೂಡಿ ಹೋಗ್ತಾರ ಇಂಡಿಯಾ ಸಂಘಟನೆ ಅಂತೇಳಿ. ಯಾಕಂದರೆ ಇದರಲ್ಲೆಲ್ಲ ಘಟಾನುಘಟಿಗಳಿದ್ದಾರೆ. ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಹುಲಿ, ಎರಡು ಮಾತು ಇಲ್ಲಲ್ಲೇ. ಅವ್ರ ಬಿಟ್ಟು ಮತ್ತೊಬ್ಬ ನಾಯಕಿಯಲ್ಲಿಲ್ಲ, ನಾಯಕರು ಇಲ್ಲ. ಅದೇ ಕಾಲಕ್ಕೆ ಮಹಾರಾಷ್ಟ್ರ ಬಂದಾಗ ನಾವು ಮೊದಲಂತಿ ವಿಶೇಷವಾಗಿ ಇಬ್ಬರಂತಿದ್ರಲ್ಲ, ಶಿವಸೇನೆ ಮತ್ತು ನಮ್ಮ ಈ ಒಂದು ಶರದ್ ಪವಾರ್ ಅವ್ರದ್ದು NCP, ಇವರು ಜೋರಿದ್ರಲ್ಲ. ಹೀಗಾಗಿ ಅವರಾಯಿತು. ಮೇಲೆ ಜಮ್ಮು ಕಾಶ್ಮೀರ್ಗೆ ಹೋದ್ರೆ ಫಾರೂಕ್ ಅಬ್ದುಲ್ಲಾ, ಅವ್ರ ಮಗ ಒಮರ್ ಅಬ್ದುಲ್ಲಾ, ಮುಫ್ತಿ, ಇವರೆಲ್ಲ ಇದ್ರಿ ವಿರೋಧ ಪಕ್ಷ, ವಿಶೇಷವಾಗಿ ಇಂಡಿಯಾ ಗಠಬಂಧನ. ಈ ದಕ್ಷಿಣಕ್ಕೆ ಬಂದಾಗ ಸಹಜವಾಗಿ ಪಿನರಾಯ್ ಕೇರಳದ್ದು, ತೆಲಂಗಾಣದಲ್ಲಿ ನಮ್ಮ ಚಂದ್ರಶೇಖರ್ ಅವರು. ಹೇಗೆ ಮತ್ತಿಲ್ಲಿ ನೀವು ತಮಿಳ್ನಾಡಿಗೆ ಬಂದರೆ ಅಲ್ಲಿಂದ DMK, ಅಣ್ಣಾ DMK, ಅವ್ರು ಬಿಟ್ಟು ಬೇರೆದವರು ಇಲ್ಲ. ಎಲ್ಲ ನೆಲೆಯಲ್ಲೇ ಇವರು ಒಂದು ತಮ್ಮದೇ ಅಂತ ಗಠಬಂಧನ ಸಂಘಟನೆ ಮಾಡ್ಕೊಂಡಿದ್ರು. ಆ ಸಂಘಟನೆ ಇಂಡಿಯಾ ಅಂತೂ ಕರ್ಕೊಂಡಿದ್ರು. ಅದ್ರ ಜೊತೆ ನಮ್ಮ ಬಿಹಾರ್ ನಿತೀಶ್ ಕುಮಾರ್ ಕೂಡಿದ್ರು, ನಂತರ ಔಟು ಆದರು. ಜೊತೆಗೆ ಇವತ್ತು